ಕಮಿಷನ್ ಆಸೆಗೆ ಬಿದ್ದು ಅಕೌಂಟ್ ಓಪನ್ ಮಾಡಿದ್ರ ಬ್ಯಾಂಕ್ ಸಿಬ್ಬಂದಿ. ಕಮಿಷನ್ ಕೊಡ್ತೀವಿ ಇಷ್ಟು ಅಂತ ಹೇಳಿದ್ಕೆ ಓಪನ್ ಮಾಡಿದ್ರ ಅಕೌಂಟ್ ಅಂತ. ಹಣ ಟ್ರಾನ್ಸ್ಫರ್ ಮಾಡೋದ್ರಿಂದ ಬ್ಯಾಂಕಿಗೆ ಸಿಗಲಿದೆ ಹೆಚ್ಚಿನ ಕಮಿಷನ್. ಅಂದ್ರೆ ಇಷ್ಟಿಷ್ಟು ಟ್ರಾನ್ಸಾಕ್ಷನ್ ಆಯ್ತು ಅಂದ್ರೆ ಬ್ಯಾಂಕಿಗೆ ಒಂದಷ್ಟು ಪ್ಲಸ್ ಪಾಯಿಂಟ್ಸ್ ಸಿಗ್ತಾ ಹೋಗುತ್ತೆ. ಆ ನಿಟ್ಟಿನಲ್ಲಿ ಇವ್ರು ಈ ರೀತಿ ಮಾಡಿದ್ರ. ಇದೇ ಕಾರಣಕ್ಕೆ ಹೈದರಾಬಾದ್ನ ಬ್ಯಾಂಕ್ನಲ್ಲಿ ಖಾತೆ ತೆರೆಯೋದಕ್ಕೆ ಒಪ್ಪಿಗೆ ಕೊಟ್ರ. ಖಾತೆ ತೆರೆಯೋದಕ್ಕೆ ಒಪ್ಪಿಗೆ ನೀಡಿದಂತ ಬ್ಯಾಂಕ್ ಅಧ್ಯಕ್ಷ ಸತ್ಯನಾರಾಯಣ್ ಇಟ್ಕಾರಿ 18 ನಕಲಿ ಖಾತೆಗಳು, ಅದರ ಮೂಲಕ ಆ ಖಾತೆಗಳಿಗೆ ಅಕೌಂಟ್ ಟ್ರಾನ್ಸ್ಫರ್ ಆಗಿರುವಂಥದ್ದು, ಹಣ ಟ್ರಾನ್ಸ್ಫರ್ ಆಗಿರುವಂಥದ್ದು MG ರಸ್ತೆಯಲ್ಲಿರುವಂತಹ ಯೂನಿಯನ್ ಬ್ಯಾಂಕ್ ಬ್ರಾಂಚ್ನಿಂದ ಟ್ರಾನ್ಸ್ಫರ್ ಆಗಿರುವಂಥದ್ದು. ಮೂಲ ಬ್ಯಾಂಕ್ ಇರುವಂಥದ್ದು, ಅಕೌಂಟ್ ಇರುವಂಥದ್ದು ವಸಂತನಗರದಲ್ಲಿ, ಅಂದ್ರೆ ಈ ನಿಗಮದ ಖಜಾನೆಯ ಬ್ಯಾಂಕ್ ಇರುವಂಥದ್ದು. ಅಲ್ಲಿಂದ MG ರೋಡ್ನಲ್ಲಿ ಪ್ಯಾರಲಲ್ ಆಗಿ ಒಂದು ಅಕೌಂಟ್ ಓಪನ್ ಮಾಡಿಸ್ತಾರೆ, MG ರೋಡ್ನಲ್ಲಿರುವಂಥ ಯೂನಿಯನ್ ಬ್ರಾಂಚ್ನಲ್ಲಿ. ಅಲ್ಲಿಂದ ಹಣವನ್ನ 94 ಕೋಟಿ ಹಣ ಏನಿದೆ ಹೈದರಾಬಾದ್ನ ರತ್ನಾಕರ ಅನ್ನುವಂಥ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿರುವಂಥದ್ದು. ಅದರ ಬಗ್ಗೆ ಈಗ ಇಡಿ ಅಧಿಕಾರಿಗಳು ಮಾಹಿತಿ ಹುಡುಕೊಂತ ಹೋದಂಥ ಸಂದರ್ಭದಲ್ಲಿ ನೆಟ್ ಬ್ಯಾಂಕಿಂಗ್, RTGS, ಫೋನ್ ಪೇ, ಗೂಗಲ್ ಪೇ ಮೂಲಕ ಕೂಡ ಹಣ ವರ್ಗಾವಣೆ ಮಾಡಲಾಗಿದೆ. ಅಂದ್ರೆ ಚೆಕ್ ಮೂಲಕನೋ ಅಥವಾ ಹಾರ್ಡ್ ಕ್ಯಾಶ್ ಅನ್ನು ಎಕ್ಸ್ಚೇಂಜ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ದಾಖಲೆಗಳು ಅನ್ನುವಂಥ ಕಾರಣಕ್ಕೆ ಗೂಗಲ್ ಪೇ, ಫೋನ್ ಪೇ, ಈ ಚಿಲ್ಡ್ರೆ ನಾವೆಲ್ಲ ಟೀ ಕುಡಿಯಕ್ಕೆ ಹೋದಾಗ, ಕಾಫಿ ಕುಡಿಯಕ್ಕೆ ಹೋದಾಗ ಫೋನ್ ಪೇ, ಗೂಗಲ್ ಪೇ ಮಾಡ್ಕೊಂಡು ಬರ್ತೀವಲ್ಲ, ಆ ರೀತಿಯಾಗಿ ಕೋಟಿ ರೂಪಾಯಿನ ಗೂಗಲ್ ಪೇ, ಫೋನ್ ಪೇ ಮಾಡ್ಕೊಂಡಿರುವಂಥದ್ದು ಇವರು. ಅದು ಕೂಡ ಒಂದೇ ದಿನ ಏನಾಗಲ್ಲ, ಒಂದೊಂದು ದಿನಕ್ಕೆ ಇಷ್ಟಿಷ್ಟು ಅಂತ ಇರುತ್ತೆ. ಬಟ್ ಇವ್ರು ಮಾಡ್ಕೊಂಡಿರುವಂಥದ್ದು 18 ಖಾತೆಗಳು, ನಕಲಿ ಖಾತೆಗಳು. ಅದು ಕೆಲವೊಂದು ಅಸ್ತಿತ್ವದಲ್ಲಿರುವಂತಹ ಕಂಪನಿ, ಇನ್ನು ಕೆಲವೊಂದು ಅಸ್ತಿತ್ವದಲ್ಲಿ ಇಲ್ಲದೆ ಇರುವಂತಹ ಕಂಪನಿ, ಆ ಹೆಸರುಗಳಲ್ಲಿ ಒಂದಷ್ಟು ಅಕೌಂಟನ್ನು 18 ಅಕೌಂಟ್ ಓಪನ್ ಮಾಡಿಕೊಂಡು ಅವುಗಳಿಗೆ ಈ ಚಿಲ್ಡ್ರೆ ಕಾಸನ್ನ ಹೇಗೆ ಫೋನ್ ಪೇ ಮಾಡ್ತೀವೋ ನಾವು ಹೋದಾಗ, ಅಂಗಡಿಲಿ ಏನಾದರೂ ತಗೊಂಡಾಗ, ಹೋಟೆಲಲ್ಲಿ ತಗೊಂಡಾಗ, ಮಾರ್ಕೆಟ್ಗೆ ಹೋದಾಗ, ಆ ರೀತಿಯಾಗಿ ಇವ್ರು ಕೋಟಿ ಹಣವನ್ನು ಫೋನ್ ಪೇ, ಗೂಗಲ್ ಪೇ ಮಾಡುವ ಮೂಲಕ ಗುಳುಂ ಮಾಡಿರುವಂಥದ್ದು. ದಲಿತರ ಅಭಿವೃದ್ಧಿಗೆ ಅಂತ ಇಟ್ಟಂಥ ಹಣವನ್ನ ಗುಳುಂ ಮಾಡೋದಕ್ಕೆ ಎಷ್ಟೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ ನೋಡಿ. ಆದರೆ ಹೇಳ್ತಾ ಇರುವಂಥದ್ದೇನು, ಹೇಳಿಕೆ ಕೊಡುವಂಥ ಸಂದರ್ಭದಲ್ಲಿ, ತನಿಖಾ ಸಂದರ್ಭದಲ್ಲಿ ನನಗೂ ಇದಕ್ಕೂ ಸಂಬಂಧ ಇಲ್ಲ, ನನಗೆ ಗೊತ್ತಿಲ್ಲದೆ ಆಗಿರುವಂಥದ್ದು, ಕಣ್ತಪ್ಸಾಗಿರುವಂಥದ್ದು 94 ಕೋಟಿ ರಾಜ್ಯ ಗಡಿಯನ್ನೇ ಬಿಟ್ಟು ಹೋಗಿದೆ, ತೆಲಂಗಾಣದಲ್ಲಿರುವಂಥ ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗಿರುವಂಥದ್ದು. ಕೇಳಿದರೆ ಉತ್ತರ ಇಲ್ಲ, ತನಿಖೆಗೆ ಸಹಕಾರ ಕೊಡ್ತಾ ಇಲ್ಲ. ಯಾವ ರೀತಿಯಾಗಿ ತಮ್ಮ ನಿಗಮವನ್ನು ಮ್ಯಾನೇಜ್ ಮಾಡ್ತಾ ಇದ್ರು ಅನ್ನೋದು ಅಧಿಕಾರಿಗಳು, ಜೊತೆಗೆ ಮಾಜಿ ಸಚಿವರು, ಆ ನಿಗಮದ ಅಧ್ಯಕ್ಷರು ಇದಕ್ಕೆ ಉತ್ತರ ಕೊಡಬೇಕಲ್ವಾ. ಹಣ ಟ್ರಾನ್ಸ್ಫರ್ ಆಗಿರೋದ್ರ ಬಗ್ಗೆ ಈಗ ಸದ್ಯಕ್ಕೆ ಮಾಹಿತಿ ಲಭ್ಯವಾಗುತ್ತೆ. ಇನ್ನೂ ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ರು ಸದ್ಯಕ್ಕೆ ಸಿಕ್ಕಿರುವಂಥದ್ದು ಇಲಿ ಹೆಗ್ಗಣಗಳಷ್ಟೇ. ದೊಡ್ಡ ತಿಮಿಂಗಿಲ ಯಾರು ಇದರಲ್ಲಿ, ದೊಡ್ಡ ಮೊತ್ತದ ಹಣವನ್ನು ಯಾರು ಹೊಡೆದಿದ್ದಾರೆ, ಯಾರು ತಿಂದಿದ್ದಾರೆ, ಅದಕ್ಕೂ ಸದ್ಯಕ್ಕೆ ತನಿಖೆ ಆಗಬೇಕಾಗಿದೆ. ಇಡಿ ಅಧಿಕಾರಿಗಳು ಈಗ ಒಬ್ಬೊಬ್ಬರನ್ನೇ ಡ್ರಿಲ್ ಮಾಡ್ತಾ ಇದ್ದಾರೆ. ಆ ತನಿಖಾ ಹಂತದಲ್ಲಿ ಸಿಗ್ತಾ ಇರುವಂಥ ಮಾಹಿತಿಗಳಿವು. 18 ಅಕೌಂಟ್ ಓಪನ್ ಮಾಡಿದ್ರು, ಸಂಬಂಧನೇ ಇಲ್ಲದೆ ಇರುವಂತಹ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿದ್ಯಾಕೆ, ಟ್ರಾನ್ಸ್ಫರ್ ಮಾಡಿದ್ದು ಯಾರ್ಯಾರು. ಈಗ ಫೋನ್ ಪೇ ಮತ್ತು ಗೂಗಲ್ ಪೇ ಕೂಡ ಹಿಸ್ಟ್ರಿ ತೆಗಿತಾ ಹೋಗ್ತಾರೆ, ಯಾರ್ಯಾರು ಯಾವ್ಯಾವಾಗ ಎಷ್ಟೆಷ್ಟು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ರು. ಬ್ಯಾಂಕು, ಚಿನ್ನದ ಅಂಗಡಿ, ಜೊತೆಗೆ ಈ ಬಾರ್ಗಳಲ್ಲೆಲ್ಲ ಕೂಡ ಹಣ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ರಂತೆ. ಅಂದರೆ ಬ್ಲ್ಯಾಕ್ ಮನಿಯನ್ನು ವೈಟ್ ಮನಿ ಮಾಡ್ಕೊಳ್ಳುವಂಥ ಕೆಲಸ ಇದು. ಈ ಬಾರ್ಗಳಲ್ಲಿ, ಚಿನ್ನದ ಅಂಗಡಿಗಳಲ್ಲಿ ಗೋಣಿ ಚೀಲದಲ್ಲೆಲ್ಲ ದುಡ್ಡು ತಗೊಂಡು ಹೋಗಿದ್ರಂತೆ. ಅದಕ್ಕೆ ಸಂಬಂಧಪಟ್ಟಂತೆ ಗೊತ್ತಾಗಬೇಕಲ್ಲ, CCTV ಫುಟೇಜಿಂದ ಹಿಡಿದು ಯಾರ್ಯಾರು ಎಲ್ಲೆಲ್ಲಿ ಪ್ರಯಾಣ ಮಾಡಿದ್ರು, ಆ ಪ್ರಯಾಣದ ಹಿಸ್ಟ್ರಿ ಏನು, ಅದನ್ನು ಕೆದಕ್ತಾ ಹೋದಾಗ ಅಧಿಕಾರಿಗಳಿಗೆ, ಇಡಿ ಅಧಿಕಾರಿಗಳಿಗೆ ಮಾಹಿತಿ ಗೊತ್ತಾಗ್ತಾ ಹೋಗುತ್ತೆ. ಸದ್ಯಕ್ಕೆ ಇಷ್ಟಂತೂ ಸಿಕ್ಕಿದೆ ಮಾಹಿತಿ. ಈಗ ಹಣ ಟ್ರಾನ್ಸ್ಫರ್ ಆಗಿದ್ದು ಹೇಗೆ, ಕರ್ನಾಟಕದ ಯೂನಿಯನ್ ಬ್ಯಾಂಕ್, ವಸಂತನಗರದ ಬ್ಯಾಂಕಲ್ಲಿದ್ದಂತಹ ಅಮೌಂಟು MG ರೋಡ್ನ ಬ್ಯಾಂಕ್ಗೆ ಹೋಗಿದ್ಯಾಕೆ, MG ರೋಡ್ನ ಬ್ರಾಂಚ್ನಲ್ಲಿದ್ದಂಥ ಆ ಹಣ ಹೈದರಾಬಾದ್ನಲ್ಲಿರುವಂಥ ರತ್ನಾಕರ ಬ್ಯಾಂಕ್ಗೆ ಹೋಗಿದ್ದು ಹೇಗೆ, ಅದಕ್ಕೆ ಸಂಬಂಧಪಟ್ಟಂತೆ ಈಗ ಅಧಿಕಾರಿಗಳು ಕೂಡ ಒಂದಷ್ಟು ಮಾಹಿತಿ ಕಲೆ ಹಾಕಿದ್ದಾರೆ. ಇದರ ಮುಂದಿನ ತನಿಖಾ ಹಂತದಲ್ಲಿ ಇನ್ನೂ ಕೂಡ ಏನೇನು ಗೊತ್ತಾಗುತ್ತೆ, ಯಾರ್ಯಾರ ಹೆಸರು ಕೇಳಿ ಬಂದಿದೆಯಲ್ಲ ಅವರೆಲ್ಲರ ಮನೆಗೂ ಕೂಡ ಈಗ ಹೋಗಿ ಜಾಲಾಡಿದ್ದಾರೆ. ಒಂದಷ್ಟು ಅಕೌಂಟ್ಸನ್ನು ಜಾಲಾಡಿದ್ದಾರೆ. ಅವರ ಮನೆಯಲ್ಲಿರುವಂಥ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಬಂದಿದ್ದಾರೆ. ಮನೆ ಕೆಲಸದವರ ಮೊಬೈಲನ್ನು ಕೂಡ ಸೀಸ್ ಮಾಡ್ಕೊಂಡಿದ್ದಾರೆ. ಯಾರ್ಯಾರಿಗೆ ಇವ್ರು ಹಣ ಹಾಕಿದ್ರು, ಈ ಬ್ಲ್ಯಾಕ್ ಮನಿನ ವೈಟ್ ಮನಿ ಮಾಡ್ಕೋಬೇಕು ಅಂತ ಅಂದರೆ ಸಿಕ್ಕವ್ರಿಗೆ ಹಣ ಹಾಕ್ತಾರೆ. ಅವ್ರ ಮನೇಲಿ ಕೆಲಸ ಮಾಡ್ತಾ ಇರುವಂಥ ಡ್ರೈವರ್ ಇರ್ಬೋದು, ಅಥವಾ ಮನೇಲಿ ಬೇರೆ ಕೆಲಸ ಮಾಡ್ತಾ ಇರುವಂಥವ್ರು ಇರ್ಬೋದು, ಇನ್ಯಾರೋ ಹೈದರಾಬಾದಲ್ಲಿರುವಂಥವ್ರು ಇರ್ಬೋದು, ಹೀಗೆ ಹಾಕ್ತಾರೆ. ಹಾಗಾಗಿ ಆ ಒಂದಷ್ಟು ಜಾಡನ್ನು ಹಿಡಿದು ತನಿಖಾ
ಅಂತ ಕೂಡ ಈಗಾಗಲೇ ಚುರುಕುಗೊಳ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ CBI, SIT, ED ಅಧಿಕಾರಿಗಳು 3 ತನಿಖಾ ತಂಡ ಕೂಡ ತನಿಖೆಯನ್ನು ನಡೆಸ್ತಾ ಇದೆ. ಸಾಕಷ್ಟು ಮಾಹಿತಿಗಳು ಕೂಡ ಒಂದೊಂದಾಗಿ ಬಯಲಿಗೆ ಬರ್ತಾ ಇರುವಂಥದ್ದು. ಕೊನೆಗೀಗ ಉದ್ದೇಶಪೂರ್ವಕವಾಗಿಯೇ ಇವರು MG ರೋಡ್ನಲ್ಲಿ ಪ್ಯಾರಲಲ್ ಆಗಿ ಅಕೌಂಟ್ ಓಪನ್ ಮಾಡಿದ್ದು, ಜೊತೆಗೆ ಅಲ್ಲಿಂದ ಅಂದರೆ ನೇರವಾಗಿ ಮೂಲತಃ ಇರುವಂಥ ವಸಂತನಗರದ ಅಕೌಂಟ್ನಿಂದ ಅಥವಾ ಬ್ರಾಂಚ್ನಿಂದ ಹಣವನ್ನು ಟ್ರಾನ್ಸ್ಫರ್ ಮಾಡಿದರೆ ಗೊತ್ತಾಗುತ್ತೆ ಅನ್ನುವಂಥ ಕಾರಣಕ್ಕೆ ಮೌಖಿಕವಾಗಿ ಆದೇಶವನ್ನು ಕೊಟ್ಟು ಪ್ಯಾರಲಲ್ ಆಗಿ MG ರೋಡ್ನಲ್ಲಿರುವಂಥ ಯೂನಿಯನ್ ಬ್ಯಾಂಕ್ನ ಬ್ರಾಂಚ್ನಲ್ಲಿ ಅಕೌಂಟ್ ಓಪನ್ ಮಾಡಿಸಿ ಮೂಲತಃ ವಸಂತನಗರದಲ್ಲಿರುವಂಥ ಬ್ರಾಂಚ್ನಿಂದ ಅಕೌಂಟ್ನಿಂದ ಹಣವನ್ನು ಟ್ರಾನ್ಸ್ಫರ್ ಮಾಡಿಸ್ಕೊಳ್ತಾರೆ ಫಸ್ಟು MG ರೋಡ್ನಲ್ಲಿರುವಂಥ ಖಾತೆಗೆ. ಅದಾದ ಬಳಿಕ ಅಲ್ಲಿಂದ ಟ್ರಾನ್ಸ್ಫರ್ ಆಗುತ್ತಲ್ಲ ಹಣ, ಅದು ಪೂರ್ತಿ ನಕಲಿ ಖಾತೆಗಳಿಗೆ ಹೈದರಾಬಾದ್ನಲ್ಲಿ ಇರುವಂಥ ರತ್ನಾಕರ ಬ್ಯಾಂಕ್ಗೆ ಹೋಗಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಒಂದಿಷ್ಟು ಮಾಹಿತಿಯನ್ನು ತನಿಖೆಯ ಸಂದರ್ಭದಲ್ಲಿ ಕಲೆ ಹಾಕಿದ್ದಾರೆ. ಇನ್ನೂ ಕೂಡ ಏನೆಲ್ಲ ಮಾಹಿತಿಗಳು ಸಿಗುತ್ತೆ, ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಅವರ ಆಪ್ತರನ್ನು ಹುಡ್ಕೊಂಡು ಹೋಗ್ತಾ ಇದ್ದಾರೆ, PAಗಳನ್ನ ಹುಡ್ಕೊಂಡು ಹೋಗ್ತಾ ಇದ್ದಾರೆ, ಅವರನ್ನು ಅರೆಸ್ಟ್ ಮಾಡ್ತಿದ್ದಾರೆ, ತನಿಖೆಗೊಳಪಡಿಸ್ತಾ ಇದ್ದಾರೆ. ಇನ್ನೂ 3-4 ಜನ ಕೂಡ ಎಸ್ಕೇಪ್ ಆಗಿದ್ದಾರೆ, ಅವರೆಲ್ಲರನ್ನೂ ಕೂಡ ಬಲೆಗೆ ಹಾಕಬೇಕಿದೆ. ಹಾಗಾಗಿ ತನಿಖೆ ಅಂತೂ ಚುರುಕೊಳ್ತಾ ಇದೆ, ಒಂದೊಂದೇ ಮಾಹಿತಿ ಹೊರಗೆ ಬೀಳ್ತಾ ಇದೆ. ಹಾಗಾಗಿನೇ CBI FIR ಜೊತೆಗೆ ED ಅಧಿಕಾರಿಗಳ ತನಿಖೆ ಇದೆಲ್ಲದರಿಂದಾಗಿ ಒಬ್ಬೊಬ್ಬರೇ ಈಗ ಈ ಒಂದು ಪ್ರಕರಣದಲ್ಲಿ ಸಿಕ್ಕಾಕೊಳ್ತಾ ಇದ್ದಾರೆ. ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇರೋರೆಲ್ಲ ಈಗ ತಗಲಾಕೊಂಡು ತನಿಖೆಯನ್ನು ಎದುರಿಸುವಂಥ ಸಂದರ್ಭ ಎದುರಾಗಿದೆ.